ಫುಡ್ ವ್ಲಾಗ್ನ ಮಾಡೋಣ ಅನ್ಕೊಂಡಿದ್ದೀನಿ. ಅಂದರೆ ನೀವು ಕೂಡ ನಾನು ಅಡುಗೆ ಮಾಡೋದನ್ನ ನೋಡ್ತಾ ನನ್ನ ಜೊತೆ ಮಾತಾಡ್ತಾ ಇದ್ದೀರಾ. ಅಂಡ್ ಇದು ಮೊಸರು ನಾನು ಮನೇಲೇ ಮಾಡ್ಕೊತೀನಿ. ಹಾಯ್ ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನು ಇವತ್ತಿಂದ ಫುಡ್ ವ್ಲಾಗ್ನ ಮಾಡೋಣ ಅನ್ಕೊಂಡಿದ್ದೀನಿ. ಅಂದರೆ ಅವಾಗ ಬರೀ ರೆಸಿಪಿ ಅಷ್ಟೇ ಮಾತ್ರ ತೋರಿಸ್ತಾ ಇದ್ದೆ, ಆದರೆ ಈಗ ವ್ಲಾಗ್ ಅದ್ರ ಜೊತೆಗೆ ನಿಮಗೆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಸೊ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಹೇಳ್ಬಿಟ್ಟು ಈ ಕಾನ್ಸೆಪ್ಟಲ್ಲಿ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ಕೂಡ ಅನ್ಕೊಂಡಿದ್ದೀನಿ. ಈ ರೀತಿ ವ್ಲಾಗ್ ಪ್ಲಸ್ ರೆಸಿಪಿ ಮಾಡೋದ್ರಿಂದ ನನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬಹುದು, ಮತ್ತು ಒಳ್ಳೆ ಒಳ್ಳೆ ಟಿಪ್ಸನ್ನು ಶೇರ್ ಮಾಡ್ಬೋದು, ನಿಮ್ಮ ಕ್ವೆಶನ್ಸ್ಗೆ ಆನ್ಸರ್ ಕೂಡ ಮಾಡ್ಬೋದು. ಈಗ ನೀವು ನನ್ನ ಜೊತೆಗೆ ಇದ್ಕೊಂಡು ನಾವಿಬ್ಬರು ಏನೋ ಮಾತಾಡ್ತಾ ರೆಸಿಪಿ ನಾನು ಮಾಡ್ತಾ ಇದ್ದೀನಿ ಅನ್ನೋ ಫೀಲ್ ನಿಮಗೆ ಬರಬೇಕು ಅಂತ ಹೇಳಿ ನಾನು ಈ ಟೈಪ್ ಮಾಡ್ತಾ ಇದ್ದೀನಿ. ನಿಮಗೂ ಅದೇ ಥರ ಅನಿಸುತ್ತೆ. ಈಗ ನಾನು ಅಡುಗೆ ಮಾಡ್ತಾ ಇದ್ದೀನಿ, ನೀವು ಕೂಡ ನಾನು ಅಡುಗೆ ಮಾಡೋದನ್ನ ನೋಡ್ತಾ ನನ್ನ ಜೊತೆ ಮಾತಾಡ್ತಾ ಇದ್ದೀರಾ, ಅಂದರೆ ನಾನು ಹೇಳೋದನ್ನ ಕೇಳಿಸ್ಕೊತಾ ಇದ್ದೀರಾ ಅನ್ನೋ ಫೀಲ್ ನಿಮಗೂ ಬರಬೇಕು ಅನ್ನೋದಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದೀವಿ. ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ನಾನು ಇದನ್ನು ಮಾಡೋಣ ಅಂತ ಅಂದ್ಕೊಂಡೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇದು, ನೋಡಿ ನಿಮಗೆ ಬರ್ತಾ ಬರ್ತಾ ಗೊತ್ತಾಗತ್ತೆ. ಸೊ ಹಾಗೆ ನಮ್ಮ ರುಚಿ ಪಾಕಶಾಲೆ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇವತ್ತು ಮಧ್ಯಾಹ್ನ ಅಡುಗೆಗೆ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ ಬನ್ನಿ. ಸೊ ಇವತ್ತು ನಾನು ಮಧ್ಯಾಹ್ನ ಅಡುಗೆಗೆ ಪನ್ನೀರ್ ಪಲಾವ್ ಮಾಡಬೇಕು ಅಂತ ಹೇಳಿ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ನಾನಿಲ್ಲಿ 300 ಗ್ರಾಮ್ಸ್ನಷ್ಟು ಪನ್ನೀರ್ ತಗೊಂಡಿದ್ದೀನಿ. ಫ್ರೆಂಡ್ಸ್, ನಮಗೆ ಪನ್ನೀರಲ್ಲಿ ಹಲವಾರು ಥರ ಸಿಗುತ್ತೆ ನೋಡಿ. ನಾನು ಈ ಥರ ಒಂದು ಫುಲ್ ಒಂದು ಗಡ್ಡೆ ಥರ ಇರುತ್ತೆ, ಇದನ್ನು ತಗೊಬಂದು ಮನೆಗೆ ಕಟ್ ಮಾಡ್ಕೋತೀನಿ. ಫಸ್ಟೆಲ್ಲ ನಾನು ಏನು ಯೂಸ್ ಮಾಡ್ತಾ ಇದ್ದೆ ಅಂದರೆ ಪನ್ನೀರ್ ಕ್ಯೂಬ್ಸ್ ಬರ್ತಾಯಿತ್ತು. ಅದೇನಾಗ್ತಾಯಿತ್ತು ಅಂದರೆ ಸ್ವಲ್ಪ ಪುಡಿಯಾಗಿ ಅನ್ನಿಸ್ತಾ ಇತ್ತು. ಕೆಲವೊಂದು ಬ್ರ್ಯಾಂಡ್ಗಳ ಥರನೇ ಇರುತ್ತೆ, ಪುಡಿಯಾಗಿ ಆಗ್ತಾ ಇರುತ್ತೆ. ಅಂದರೆ ನೀವು ಹುರಿಬೇಕಾದ್ರೆ ಸ್ವಲ್ಪ ಸ್ವಲ್ಪ ಬಿಟ್ಕೊಳ್ಳುತ್ತೆ. ಬಟ್ ಇದು ಆ ಥರ ಬಿಟ್ಕೊಳ್ಳೋದಿಲ್ಲ. ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೋಬೋದಲ್ವಾ. ಹಾಗಾಗಿ ಇವಾಗ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಸ್ವಲ್ಪ ದಪ್ಪ ಸೈಜ್ ಕಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೋಬಹುದು. ಈ ಥರ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೋಬಹುದು. ಕೆಲವರಿಗೆ ಏನಾಗುತ್ತೆ ಅಂದರೆ ಉದ್ದುದ್ದ ಇಷ್ಟಪಡ್ತಾರೆ. ಸೊ ಈ ಥರ ನಾವು ಒಂದು ಗಡ್ಡೆ ತಂದ್ಕೊಂಡ್ರೆ ಆ ಶೇಪ್ಗೆ ಆ ಸೈಜ್ಗೆ ಕಟ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡ್ತೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪನ ಹಾಕಿ ಬಿಸಿ ಮಾಡ್ಕೊಳ್ಳಿ. ಅದಾದಮೇಲೆ ಪನ್ನೀರ್ ಪೀಸಸ್ನ ಹಾಕಿ ಇವಾಗ ಪನ್ನೀರ್ ಹಾಕಿ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಡೈರೆಕ್ಟಾಗಿ ನಾವು ಪಲಾವ್ಗೆ ಇದಕ್ಕೆ ಏನು ಬಿರಿಯಾನಿ ಮಾಡಲಿಕ್ಕೆ ಪನ್ನೀರ್ನ ಹಾಕಿದಾಗ ಏನಾಗುತ್ತೆ ಗೊತ್ತಾ, ಸ್ವಲ್ಪ ಬಿಟ್ಕೊಂಡ್ಬಿಡತ್ತೆ ಮತ್ತು ತುಂಬಾ ಸಾಫ್ಟ್ ಆಗಿಬಿಡುತ್ತೆ. ಪನ್ನೀರ್ ತಿನ್ನಲಿಕ್ಕೆ ಇಷ್ಟನೇ ಆಗೋದಿಲ್ಲ. ಸೊ ಅದಕ್ಕಾಗಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪದಲ್ಲಿ ಈ ರೀತಿ ಸ್ವಲ್ಪ ಲೈಟಾಗಿ ಹುರಿಯೋದ್ರಿಂದ ಸ್ವಲ್ಪ ಗಟ್ಟಿ ಇರುತ್ತೆ ಪನ್ನೀರು, ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕು ಅಂದರೆ ನಾವು ಬಟರ್ ಕೂಡ ಹಾಕ್ಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ನಾನು ಪಲಾವ್ ಮಾಡ್ತಾ ಇದ್ದೀನಲ್ವಾ, ಅದಕ್ಕೂ ತುಪ್ಪ ಹಾಕ್ತೀವಿ, ಇದಕ್ಕೂ ಹಾಕಿದ್ರೆ ಹೆವಿ ಆಗುತ್ತೆ ಅಂತ ಹೇಳಿ ಆಯಿಲ್ ಹಾಕಿದ್ದೀನಿ. ಪನ್ನೀರ್ ಹುರ್ಕೊಳ್ಳೋಷ್ಟೊತ್ತಿಗೆ ಒಂದು ಕಡೆ ಪಲಾವ್ಗೆ ಒಗ್ಗರಣೆ ಮಾಡ್ಕೊಂಡ್ಬಿಡೋಣ ಅಂತ. ಇನ್ನೊಂದೇನು ಗೊತ್ತಾ, ನಾನು ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ರೆಡಿ ಇಟ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಒಗ್ಗರಣೆ ಮಾಡ್ತೀನಿ. ಇದರಿಂದ ಈಸಿ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ ನನಗೆ. ಮಧ್ಯ ಮಗು ಬರ್ತಾ ಇರುತ್ತೆ, ಮಾತಾಡಿಸ್ತಿರ್ತಾರೆ, ಹಾಗಾಗಿ ಕೆಲವೊಂದು ಮರ್ತು ಬಿಡ್ತೀನಿ ಅಂತ ಈ ಥರ ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ ನಾನು. ಫ್ರೆಂಡ್ಸ್, ನನ್ನ ರೆಸಿಪೀಸು ಬ್ಯಾಚುಲರ್ಸ್ಗೂ ಹೆಲ್ಪ್ ಆಗಲಿ ಆ್ಯಂಡ್ ಮನೇಲಿ ವರ್ಕಿಂಗ್ ವುಮೆನ್ಸ್ಗೂ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಸಿಂಪಲ್ ರೆಸಿಪೀಸ್ನ ನಾನು ಸಜೆಸ್ಟ್ ಮಾಡ್ತೀನಿ. ಬರೀ ತುಪ್ಪದಲ್ಲೇ ಮಾಡ್ಕೋಬೋದು, ಬಟ್ ತುಪ್ಪ ತುಂಬ ಹೆವಿ ಆಗುತ್ತೆ, ಅಂದರೆ ಘಮ ಜಾಸ್ತಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಮ್ಗೆ ಇಷ್ಟ ಆಗಲ್ಲ ಅಷ್ಟಾಗಿ ತುಪ್ಪ ಹಾಕಿದ್ರೆ. ಹಾಗೆ ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಕೂಡ ಹಾಕ್ತಾಯಿದ್ದೀನಿ ನೋಡಿ. ಇನ್ನು ಚಿನಿಮಾಗಿ ಇವತ್ತು ಸ್ಕೂಲ್ ಇಲ್ಲ, ಮನೇಲೇ ಇದ್ದಾಳೆ. ಏನಾದರೂ ಡಿಫ್ರೆಂಟಾಗಿ ಮಾಡೋಣ, ಬೇರೆ ಏನಾದರೂ ಮಾಡೋಣ ಅಂತ ಹೇಳಿ ಪನ್ನೀರ್ ಪಲಾವ್ ಇಟ್ಕೊಂಡಿದ್ದೀನಿ ಇವತ್ತು. ಇನ್ನು ಇದಕ್ಕೆ ನಾನು ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ತಾ ಇದ್ದೀನಿ. 1-2 ಚಿಕ್ಕ ಪಲಾವ್ ಎಲೆ ಕೂಡ ಹಾಕಿದ್ದೀನಿ ನಾನು ಇದಕ್ಕೆ. ಈಗ ಇದಕ್ಕೆ ಈರುಳ್ಳಿ ಹಾಕ್ತಾ ಇದ್ದೀನಿ ಒಂದು. ಈರುಳ್ಳಿ ಬೇಗ ಬೇಯಬೇಕು, ಮೆತ್ತಗಾಗಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕಬೇಕು ಇದಕ್ಕೆ. ನೋಡಿ ಈ ಥರ
ಸ್ವಲ್ಪ ಕೆಂಪಗಾಗಬೇಕಷ್ಟೆ. ಈರುಳ್ಳಿ ಕೆಂಪಾದ್ಮೇಲೆ ಒಂದು 3 ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಕೆಲವರು ಈ ಕುಕ್ಕರ್ ನೋಡಿಬಿಟ್ಟು ಸಿಲ್ವರ್ ಕುಕ್ಕರ್ ಅಂದ್ಕೊಂಡಿದ್ದಾರೆ. ಅಲ್ಲ, ಇದು ಸ್ಟೀಲ್ ಕುಕ್ಕರೇ, ಬಟ್ ಕಲರ್ ಆ ರೀತಿಯಾಗಿದೆ. ನಾನು ಇದನ್ನ ಇಂಡಕ್ಷನ್ಗೂ ಯೂಸ್ ಮಾಡ್ತೀನಿ. ಇದರಲ್ಲಿ ನಾನು ಆಲೂಗಡ್ಡೆ, ಬಟಾಣಿ, ಬೀನ್ಸು, ಕ್ಯಾರೆಟು ಎಲ್ಲದನ್ನು ಕಟ್ ಮಾಡಿಬಿಟ್ಟು ಈ ರೀತಿ ಸಣ್ಣದಾಗಿ ಹಾಕ್ತಾಯಿದ್ದೀನಿ. ಬಟಾಣಿ ಸಮೇತ ನಾನಿಲ್ಲಿ ಒಂದು ಕ್ಯಾರೆಟು, ಒಂದು 6 ಬೀನ್ಸು, ಒಂದು ಚಿಕ್ಕ ಆಲೂಗಡ್ಡೆ ತೊಗೊಂಡಿದ್ದೀನಿ. ಹಾಗೆ ಹಸಿ ಬಟಾಣಿ ಹಾಕ್ತಾ ಇದ್ದೀನಿ. ಹಸಿ ಬಟಾಣಿ ಇಲ್ಲ ಅಂದರೆ ರಾತ್ರಿನೇ ಒಣಗಿದ ಬಟಾಣಿ ಒಂದು 1/4 ಕಪ್ನಷ್ಟು ನೆನೆಸ್ಬಿಟ್ಟು ಮಾರನೇ ದಿವಸ ಅದನ್ನು ಕುದಿಸ್ಬಿಟ್ಟು ಈ ರೀತಿ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಇದಕ್ಕೆ ಒಂದು ಟೊಮೆಟೊನ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗಿದೆ. ಈಗ ಇದಕ್ಕೆ ಪುದೀನ, ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಡೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಬಂದುಬಿಟ್ಟು ನಮ್ಮ ತೋಟದಿಂದ ತೊಗೊಂಡ್ಬಂದಿದ್ದೀನಿ. ಸ್ವಲ್ಪ ಮನೆಯಲ್ಲಿ ಚಿಕ್ಕ ಚಿಕ್ಕ ಪಾಟ್ಸ್ ಇರುತ್ತಲ್ವ, ಅದರಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಈರುಳ್ಳಿ ಸೊಪ್ಪು ಅದನ್ನೆಲ್ಲ ನಾವೇ ಬೆಳ್ಕೋಬೋದು. ಜಸ್ಟ್ ನಿಮ್ಮ ಮನೆಯಲ್ಲೇ ಮನೆ ಮುಂದೆನೇ ಹಾಕ್ಕೊಂಡ್ರು ಸಾಕು. ಮನೆಗೆ ಎಷ್ಟು ಬೇಕೋ ಅಷ್ಟಾಗತ್ತೆ. ಅದು ಮನೆಯಲ್ಲಿ ಬೆಳೆಸಿರ್ತೀವಲ್ವ, ಸೊ ಹಾಗಾಗಿ ಅದು ಟೇಸ್ಟೇ ಬೇರೆ ಇರುತ್ತೆ, ಅದ್ರ ಘಮನೇ ಬೇರೆ ಇರುತ್ತೆ. ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಒಂದು ಚಿಕ್ಕ ಟೀ ಸ್ಪೂನಷ್ಟು ಧನಿಯಾ ಪುಡಿ, ಒಂದು 1/4 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ. ಇದು ಮನೆಯದಲ್ವ, ಸ್ವಲ್ಪ ಸ್ಪೈಸ್ ಜಾಸ್ತಿ ಇರುತ್ತೆ, ಸ್ಪೈಸಿನೆಸ್, ಹಾಗಾಗಿ ಸ್ವಲ್ಪ ಹಾಕ್ತಾ ಇದ್ದೀನಿ. ಬೇಕು ಅಂದರೆ ಜಾಸ್ತಿ ಹಾಕ್ಬೋದು. ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ. ಸೊ ಇದನ್ನು ನಾನು ಮನೆಯಲ್ಲೇ ಮಾಡಿರುವಂಥದ್ದು. ಎಲ್ಲದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈಗ ರೈಸ್ ಹಾಕಿಬಿಟ್ಟು ಹುರ್ಕೋಬೇಕು. ಸ್ವಲ್ಪ ಹುರಿಯೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗೆ ಅನ್ನ ಕೂಡ ಚೆನ್ನಾಗಾಗುತ್ತೆ. ನಾನು ಒಂದು 10 ನಿಮಿಷ ಸೋನಾ ಮಸೂರಿ ಅಕ್ಕಿನ ತೊಳೆದ್ಬಿಟ್ಟು ನೆನೆಸಿಟ್ಟಿದೆ. ಸೋನಾ ಮಸೂರಿ ಅಲ್ಲದೆ ಬಾಸ್ಮತಿ ಕೂಡ ಯೂಸ್ ಮಾಡ್ಬೋದು. ಸೊ ನಮ್ಮನೇಲಿ ನಮ್ಮ ಚಿನಿಮ ತಿನ್ನಲ್ಲ ಬಾಸ್ಮತಿ ಅನ್ನೋದಕ್ಕೋಸ್ಕರ ನಾರ್ಮಲ್ ರೈಸೇ ಮಾಡ್ತಾಯಿದ್ದೀನಿ. ಬಟ್ ಏನಪ್ಪ ಅಂದರೆ ಇದಕ್ಕೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಬೇಕು. ಅದೇ ಬಾಸ್ಮತಿ ತೊಗೊಂಡ್ರೆ 1 ಗ್ಲಾಸ್ ಅಕ್ಕಿಗೆ 1/4 ಅಥವಾ 1.5 ಗ್ಲಾಸ್ನಷ್ಟು ನೀರು ಹಾಕ್ಕೋಬೇಕು. ಅಷ್ಟೇ, ಡಿಫ್ರೆನ್ಸ್ ಏನಿಲ್ಲ. ನೀವು ಒಂದು ವೇಳೆ ಪಾತ್ರೆಯಲ್ಲಿ ಮಾಡೋದಿತ್ತು ಅಂದರೆ ಸೇಮ್ ಮೆಥಡೇ ಫಾಲೋ ಮಾಡಿ. ಸೊ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು, ಇಲ್ಲಾಂತ ಹೇಳಿದ್ರೆ ಅಕ್ಕಿ ಎಲ್ಲ ಕಟ್ ಆಗಿಬಿಡುತ್ತೆ. ತುಂಡು ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಜಸ್ಟ್ ಒಂದು 2 ನಿಮಿಷ ಅಕ್ಕಿ ಹಾಕಿಬಿಟ್ಟು ಈ ರೀತಿ ಮಿಕ್ಸ್ ಮಾಡಿಕೊಂಡು ಹುರ್ಕೊಂಡ್ರೆ ಸಾಕು. ಜಾಸ್ತಿ ಹೊತ್ತು ಮಾಡಿದ್ರೂ ಎಲ್ಲ ತುಂಡಾಗ್ಬಿಡುತ್ತೆ. ಫ್ರೆಂಡ್ಸ್, ಇನ್ನು ಪನ್ನೀರ್ ಹುರಿದಿಟ್ಕೊಂಡಿದ್ವಲ್ವ, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಈಗ. ಸೊ ಇದು ನೀರಲ್ಲಿ ಕುದಿಯೋದ್ರಿಂದ ಅದು ಫ್ಲೇವರ್ ಎಲ್ಲ ಹಿಡಿದ್ಬಿಟ್ಟು ಇನ್ನೂ ಸಾಫ್ಟಾಗಿ ಚೆನ್ನಾಗಾಗುತ್ತೆ. ಇದನ್ನು ಕೂಡ ಸ್ವಲ್ಪ ಅಕ್ಕಿ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಒಂದು ಕಡೆ ನಾನು ನೀರು ಬಿಸಿ ಮಾಡೋಕ್ಕಿಟ್ಟಿದ್ದೆ. ಆ ಬಿಸಿನೀರು ಹಾಕ್ಕೊಳ್ಳೋದ್ರಿಂದ ಸೊ ಪಲಾವು ಅಥವಾ ಬೇರೆ ರೈಸ್ಗಳು ಐಟಮ್ಸು ಬೇಗನೆ ಆಗುತ್ತೆ. ನಾನಂತೂ ಯಾವುದೇ ಅಡುಗೆ ಮಾಡೋದಕ್ಕಿಂತ ಮುಂಚೆ ಬಿಸಿನೀರನ್ನು ಕಾಯಿಸ್ಬಿಟ್ಟು ರೆಡಿ ಇಟ್ಕೊಂಡಿರ್ತೀನಿ. ಏಕೆಂದರೆ ಅಡುಗೆ ಬೇಗ ಆಗಬೇಕು ಅಂದರೆ ನೀವು ಬಿಸಿನೀರು ಬಳಸಿದ್ರೆ ಆಯಿತು. ಸೊ ಫಸ್ಟಿಗೆ ಉಪ್ಪು ಸ್ವಲ್ಪನೇ ಹಾಕಿದ್ನಲ್ವ ಈರುಳ್ಳಿ ಬೇಯಬೇಕಾದ್ರೆ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೀವು ಒಂದು ವೇಳೆ ವೆಜಿಟೇಬಲ್ ಪಲಾವ್ ಮಾಡಬೇಕು ಅಂದರೆ ಏನಿಲ್ಲ, ಪನ್ನೀರ್ ಇದೆ ಅಲ್ವಾ, ಪನ್ನೀರ್ ಅಷ್ಟೇ ಸ್ಕಿಪ್ ಮಾಡಿಬಿಟ್ಟು ಡೈರೆಕ್ಟಾಗಿ ನಾನು ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ತೋರಿಸಿದ್ನಲ್ವ ಅದೇ ರೀತಿ ಮಾಡೋವಂಥದ್ದು. ಲಾಸ್ಟಿಗೆ ಸ್ವಲ್ಪ ಕಟ್ ಮಾಡಿರುವಂತಹ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದು ಒಂದು ಕುದಿ ಬರಬೇಕಾದ್ರೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕು. ನೋಡಿ ಈ ರೀತಿ ಕುದೀತಾ ಇದೆಯಲ್ವಾ. ಸೊ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತೀನಿ ನಾನು. ಎರಡು ವಿಷಲ್ ಕೂಗಿಸ್ಕೋಬೇಕು ಹೈ ಫ್ಲೇಮ್ನಲ್ಲಿ. ಫ್ರೆಂಡ್ಸ್, ಪಲಾವ್ ರೆಡಿ ಆಗೋಷ್ಟರಲ್ಲಿ ನಾನು ಮೊಸರು ಪಚಡಿಗೆ ರೆಡಿ ಮಾಡ್ಕೊತೀನಿ ಏನೆಲ್ಲ ಐಟಮ್ಸ್ ಬೇಕು ಅಂತ. ಇನ್ನೊಂದು ಏನು ಗೊತ್ತಾ, ನಾನು ವೀಕ್ಲಿ ಒನ್ಸ್ ಈ ಥರ ಮಸಾಲೆನ ರೆಡಿ ಮಾಡ್ಕೊತೀನಿ. ಅಂದರೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸೊ ಇದು ರೆಡಿ ಮಾಡ್ಕೊಂಡ್ರೆ ಟೈಮ್ ತುಂಬಾ ಸೇವ್ ಆಗುತ್ತೆ. ವಾರಕ್ಕೊಂದ್ಸಲ ಸ್ವಲ್ಪ ಟೈಮ್ ಇನ್ವೆಸ್ಟ್ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋದ್ರಿಂದ ಒಂದು ವಾರ ಟೆನ್ಷನ್ ಇರಲ್ಲ.
ಇದು ಹೈ ಫ್ಲೇಮ್ನಲ್ಲಿ 2 ವಿಷಲ್ ಕೂಗಿಸ್ಕೊಳ್ಳಿ. ಅದಾದಮೇಲೆ ಸ್ಟವ್ನ ಆಫ್ ಮಾಡಿ. ನಮ್ಮನೇಲಿ ರೈತ ಬಂದುಬಿಟ್ಟು ಮಕ್ಕಳು ಕೂಡ ತಿಂತಾರೆ, ಅಂದರೆ ನಮ್ಮ ಚಿನ್ನಿಮ್ಮ ಮೋಕ್ಷು ಇಬ್ಬರು ತಿಂತಾರೆ. ಹಾಗಾಗಿ ಇದಕ್ಕೆ ಎಲ್ಲದೂ ಹಾಕ್ತೀನಿ ತರಕಾರಿ. ಫ್ರೆಂಡ್ಸ್, ಮೊಸರು ಪಚ್ಚಡಿಗೆ ಸೌತೆಕಾಯಿ, ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಹಾಗೆ ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿನ ಹಾಕ್ತಾ ಇಲ್ಲ ಇದಕ್ಕೆ, ಮಕ್ಕಳು ತಿಂತಾರೆ ಅನ್ನೋದಕ್ಕೋಸ್ಕರ. ಹಾಗೆ ಸ್ವಲ್ಪ ಜೀರಿಗೆ ಪುಡಿ ಹಾಕೋದ್ರಿಂದ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಆಪ್ಷನಲ್, ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಡೈಜೆಷನ್ಗೂ ತುಂಬ ಒಳ್ಳೆಯದು. ಇದನ್ನು ಕುಟ್ಬಿಟ್ಟು ಹಾಕ್ತಾ ಇದ್ದೀನಿ. ಆ್ಯಂಡ್ ಇನ್ನು ಇದು ಮೊಸರು ನಾನು ಮನೆಯಲ್ಲೇ ಮಾಡ್ಕೊತೀನಿ, ಪ್ಯಾಕೆಟ್ ಹಾಲೇ ನಮ್ಗೆ ಇಲ್ಲಿ ಸಿಗೋದು. ಸೊ ಅದನ್ನು ಹಾಕ್ಬಿಟ್ಟು ಮೊಸರು ಮಾಡ್ಕೊತೀನಿ. ಯಾಕೋ ನನಗೆ ಪ್ಯಾಕೆಟ್ ಮೊಸರು ಇಷ್ಟ ಆಗೋದಿಲ್ಲ, ಈ ಥರ ಗಟ್ಟಿಯಾಗಿರ್ಬೇಕು ಮೊಸರು. ನೋಡಿ, ಮನೇಲಿ ಮಾಡಿದ್ರೆ ಇಷ್ಟು ಚೆನ್ನಾಗಿ ಬರುತ್ತೆ. ಇದು ರುಚಿಗೆ ತಕ್ಕಷ್ಟು. ಇದಕ್ಕೆ ನೀರು ಹಾಕಲ್ಲ ನಾನು, ಇದೇ ನೀರು ಬಿಡುತ್ತಲ್ವಾ. ಸೊ ಯಾವಾಗ ನಾವು ಊಟ ಮಾಡ್ತೀವೋ ಆ ಟೈಮ್ಗೆ ಈರುಳ್ಳಿ ಹಾಕ್ಕೊಂಡು ತಿನ್ನಬೇಕು. ಇಲ್ಲ ಅಂತ ಹೇಳಿದ್ರೆ ನೀರೆಲ್ಲ ಬಿಟ್ಕೊಂಡ್ಬಿಡುತ್ತೆ, ಇನ್ನೂ ತೆಳುವಾಗಿ ಆಗಿಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಸೊ ಈಗ ಇನ್ನೇನು ಊಟ ಮಾಡ್ತೀವಿ, ಹಾಗಾಗಿ ಈಗಲೇ ರೆಡಿ ಮಾಡಿಬಿಟ್ಟೆ. ಫ್ರೆಂಡ್ಸ್, ಇನ್ನು ಕುಕ್ಕರ್ ವಿಷಲ್ ಹೋದ್ಮೇಲೆ, ಪ್ರೆಷರ್ ಹೋದ್ಮೇಲೆ ಲಿಡ್ನ ತೆಗಿತಾ ಇದ್ದೀನಿ. ನೋಡಿ, ಅನ್ನ ನೋಡಿ, ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡಬೇಕು ಈ ಥರ. ಪನ್ನೀರ್ ಪೀಸಸ್ ಎಲ್ಲ ಹಾಗೆ ಇದೆ ನೋಡಿ. ಸೊ ಇವತ್ತು ಇದ್ರ ಜೊತೆಗೆ ನಾನು ಸ್ವಲ್ಪ ಕ್ಯಾರೆಟ್ ಕೀರ್ ಮಾಡೋಣ ಅಂದ್ಕೊಂಡೆ, ಬಟ್ ಟೈಮ್ ಸಾಕಾಗಲಿಲ್ಲ. 2 ಗಂಟೆ ಆಗೋಗ್ಬಿಟ್ಟಿದೆ ಆಲ್ರೆಡಿ. ಅದಕ್ಕಾಗಿ ಆ ರೆಸಿಪಿನ ಇನ್ನೊಂದು ಬ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಇವತ್ತಿನ ರೆಸಿಪಿ ಇಷ್ಟೇ. ಸೊ ಇನ್ನು ಮಧ್ಯಾಹ್ನದ ಅಡುಗೆ ಇದಿಷ್ಟು ಮಾಡ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ತಮ್ಮೆಲ್ಲರಿಗೂ ಈ ಬ್ಲಾಗ್ ಅನ್ನೋದನ್ನು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಇದೇ ರೀತಿಯಾಗಿ ನಿಮಗೆ ಫುಡ್ ಬ್ಲಾಗ್ಸ್ ಬೇಕು ಅಂದರೂ ಕೂಡ ದಯವಿಟ್ಟು ನನಗೆ ತಿಳಿಸ್ಕೊಡಿ. ಅಂದರೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅನ್ನೋದು ನನಗೂ ಗೊತ್ತಾಗುತ್ತೆ. ಹಾಗೆ ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.